ಕರ್ನಾಟಕ ರಾಜ್ಯದ ಆಡಳಿತದಲ್ಲಿ ಇರುವ ಮತ್ತು ಇನ್ನೂ ಒಳ್ಳೆಯ ಹುದ್ದೆ ಮುಖ್ಯಮಂತ್ರಿ ಸ್ಥಾನ ಸಿಗಬೇಕೆಂದು ಅಲ್ಲದೆ ಅನೇಕ ಶಾಸಕರು ನಮಗೆ ಸಚಿವ ಸ್ಥಾನಗಳು ಸಿಗಬೇಕಂತ ಬಹಳ ಆಸೆಯಿಂದ ಇದ್ದೀರಿ. ಮೊಟ್ಟ ಮೊದಲಿಗೆ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ರವರಿಗೆ ಒಂದು ಮನವಿ ಮಾಡುತ್ತಿದ್ದೇನೆ. ಸ್ವಾಮಿ, ಹಿಂದೆ ಮುಖ್ಯಮಂತ್ರಿನ ಸಿದ್ದರಾಮಯ್ಯ ಮಾಡಿದಾಗ ಹೈಕಮಾಂಡಲ್ಲಿ ಇರೋರು ಮಲ್ಲಿಕಾರ್ಜುನ ಖರ್ಗೆ ಸೇರಿ 6 ಮಂದಿ ಏನು ಮಾತು ಕೊಟ್ಟಿದ್ದರು, ಆ ಮಾತನ್ನು ನೀವು ಏಕೆ ನೆರವೇರಿಸಿಕೊಳ್ಳಲು ಆಗಲಿಲ್ಲ? ಹೇಗೆಂದರೆ ನಿಮ್ಮಲ್ಲಿ ಮಿನಿಮಮ್ 20 ಜನ ಶಾಸಕರುಗಳು ನೀವು ಹೇಳಿದ ಸಮಯಕ್ಕೆ ಹೇಳಿದ ಜಾಗಕ್ಕೆ ದಟ್ ಮೀನ್ಸ್ ಮಲ್ಲಿಕಾರ್ಜುನ ಖರ್ಗೆ ಮನೆ ಹತ್ತಿರ ಹೋಗಿ ಒಂದು 4 ಅವರ್ ಧರಣಿ ಕೂತಿದ್ದರೆ ಒಂದೇ ಮಾತು, ಸ್ವಾಮಿ ನಮಗೆ ಅವತ್ತು ಹೇಳಿದ್ದೇನು, ಇವತ್ತು ಅದು ಮಾಡಿರಿ. ಕೇಳಿದ್ದಿದ್ದರೆ ಇವೆಲ್ಲ ರಂಪಾಟ ಆಗ್ತಾ ಇರಲಿಲ್ಲ. ಈಗಲೂ ಕಾಲ ಮಿತ್ತಿಲ್ಲ. ಹೋಗಿ 20 ಜನ ಶಾಸಕರು ಕರ್ಕೊಂಡು ಆಡಿದ ಮಾತು ನಡ್ಕೊಳ್ರಿ, ನಮಗೆ ಕೊಡಿ, ಕೇಳಿ. ಒಂದು. ಎರಡನೇದು, ಇಲ್ಲಿಂದ ಆಚೆಗೆ ಯಾರೇ ಮುಖ್ಯಮಂತ್ರಿ ಆದರೂ ಏನು 5 ಗ್ಯಾರಂಟಿಗಳನ್ನು ಜನಕ್ಕೆ ಕೊಡ್ತೀವಿ ಅಂತ ಹೇಳಿದಾಗ ನಾನು ಅವತ್ತು ಪ್ರೆಸ್ ಮೀಟ್ ಇಟ್ಟು ಕೆಲವು MLAಗೆ ಸ್ಪರ್ಧಿಸಿದ್ದ ಕ್ಯಾಂಡಿಡೇಟ್ಸ್ ಜೊತೆ ರೋಡ್ ಶೋ ಗಾಡಿಯಲ್ಲಿ ಆರ್ಭಟವಾಗಿ ಸ್ಪೀಚ್ ಮಾಡಿದ್ದಕ್ಕೆ ಬಂದಿದ್ದು. 5 ಗ್ಯಾರಂಟಿಗಳು ಕೊಡ್ತಾರೆ, ರಾಜ್ಯದ ಜನ ಎಲ್ಲ ಕಾಂಗ್ರೆಸ್ ಓಟ್ ಹಾಕಿ ಅಂತ. ಹೀಗಿರಬೇಕಾದ್ರೆ ನಾವು ತಿಂಗಳು ಕೊಡ್ತೀವ, ಹಾಗೆ ಹೀಗೆ ಹೇಳುವಂಥ ಕೆಲಸ ಯಾರು ಇಟ್ಕೋಬಾರ್ದು. ಈಗ ಯಾರೇ ಮುಖ್ಯಮಂತ್ರಿ ಆಗಲಿ, ಗ್ಯಾರಂಟಿ ನನ್ನ ಅವಧಿಯಲ್ಲಿ ಈ 5 ಗ್ಯಾರಂಟಿ ಪ್ರತಿ ತಿಂಗಳು ತಪ್ಪದೆ ಕೊಡುತ್ತೇನಂತ ನೀವು ಪ್ರಮಾಣ ಮಾಡುವಾಗ ಹೇಳಲೇಬೇಕು. ಯಾಕೆ ಹೇಳಿದ್ರೋ ಇಲ್ಲವೋ, ಏನೋ ಒಂದು ಚಿಕ್ಕ ಮಗುನ, ಅಯೋಗ್ಯ ರೌಡಿನ, ಇನ್ಯಾವನ ಬುದ್ಧಿ ಇಲ್ಲದೆ ಇರೋನ ಆಡಿದ ಮಾತು ತಪ್ಪವನು. ಎಂಥ ವ್ಯಕ್ತಿಗಳು ನೀವು ಆಡಿದ ಮಾತು ತಪ್ಪಿದ್ರೆ ಎಷ್ಟು ಅಯೋಗ್ಯತನ ಆಗುತ್ತೆ ಯೋಚನೆ ಮಾಡಿ. ನನ್ನ ಅನ್ಯತಾ ಯಾರು ಭಾವಿಸಿ ಏನೂ ಮಾಡೋಕ್ಕಾಗಲ್ಲ. ನನ್ನಲ್ಲಿ ನೋಡ್ರಿ, ಯಾವುದೇ ಜಾತಿ, ಯಾವುದೇ ಬಡವ ಸಾಹುಕಾರ, ಯಾವುದೇ ಪಕ್ಷ ಅನ್ನ ಭೇದ ಭಾವ ಇಲ್ಲವೇ ಇಲ್ಲ. 45 ವರ್ಷದಿಂದ ಯಾವ ಪಾರ್ಟಿ ಪರವಾಗಿಲ್ಲ ಅನ್ನಿಸ್ತಾರೆ ಯಾವ ಪಾರ್ಟಿಗೆ ಸಪೋರ್ಟ್ ಮಾಡೋದು, ಯಾವ MLAಗೆ MP ಪರವಾಗಿಲ್ಲ ಅನ್ನಿಸ್ತಾರೆ ಅವ್ರಿಗೆ ಸಪೋರ್ಟ್ ಮಾಡೋದು. ನಾನು ಯಾರಿಗೆ ಸಪೋರ್ಟ್ ಮಾಡಿದ್ದೀನಿ ಆ ಪಕ್ಷ ರಾಜ್ಯದಲ್ಲಿ ದೇಶದಲ್ಲಿ ಅಧಿಕಾರ ಹಿಡಿದಿದೆ. ನಾನು ಯಾರಿಗೆ ಸಪೋರ್ಟ್ ಮಾಡಿದ್ದೀನೋ ಆ MLA MP ಗೆದ್ದಿದ್ದಾರೆ. ಆಮೇಲೆ ನೀವೆಲ್ಲ ಏನು ಮಾಡ್ತೀರಾ, ಪಕ್ಷ, ಜಾತಿ, ಹಣ ಈ 3 ಇಟ್ಕೊಂಡೇ ಗೆಲ್ತೀರ. ಗೆದ್ದೋರು ಒಬ್ಬೊಬ್ಬರು ನನ್ನ ಗಣನೆಗೆ ಬಂದಿರೋ ಹಾಗೆ 100 ಕೋಟಿ 200 ಕೋಟಿ ಒಬ್ಬ MLAಗೆ ಖರ್ಚು ಮಾಡಿದ್ದೀರ. ನಾನು ಅವಾಗೂ ಅಂದ್ಕೊಂಡೆ, ನೋಡಿದಾಗ ಇವರಿಬ್ಬರಲ್ಲಿ ಒಬ್ಬ ಗೆಲ್ಲೋದು 200 ಕೋಟಿ ಖರ್ಚು ಮಾಡ್ತಾ ಇದ್ದಾರೆ, ಇನ್ನೊಬ್ಬರ ಕತೆ ಏನು ಅಂತ. ಇದೆಲ್ಲ ಏನು ನನಗೆ ಕಷ್ಟಪಟ್ಟಿದ್ದು ದುಡ್ಡಲ್ಲ, ಇವರು ಖರ್ಚು ಮಾಡಿದ್ದು. ನಾವೆಲ್ಲ ಎಲ್ರಿ 1 ಕೋಟಿ ರೂಪಾಯಿ ಒಂದು ಸಲ ನೋಡಿದ್ದೀವ? ಇಲ್ಲ. ಇವರು 50 ಕೋಟಿ 100 ಕೋಟಿ 200 ಕೋಟಿ ಎಲ್ಲಿತ್ತ ದುಡ್ಡು? ನಾನು 40 ವರ್ಷದಿಂದ ಪ್ರಧಾನಮಂತ್ರಿ ರಾಷ್ಟ್ರಪತಿಗಳಿಗೆ ಲೆಟರ್ ಕೊಟ್ಟಿದ್ದೀನಿ. ಯಾರು ಇಲ್ಲಿ ನನಗೆ ಆಸ್ತಿ ಹಣ ಸಂಪಾದನೆ ಮಾಡಿದ್ದಾರೆ ನಿಮಗೆ ಗೊತ್ತು, ಅದನ್ನೆಲ್ಲ ಕಿತ್ಕೊಂಡು ಸಾರ್ವಜನಿಕವಾಗಿ ಬಳಸಿ ಅಂತ. ಎಷ್ಟು ಜನ ಬಳಸಿದ್ದೀರ? ಯಾವ ಪ್ರಧಾನಮಂತ್ರಿ ಆಕ್ಷನ್ ತಾಳಿದ್ದಾರ?
40 ವರ್ಷದಿಂದ ನಾವು ಮಾಡಲಿಕ್ಕೆ ನೀವೇನು ಮಾಡ್ತೀರಾ? ಯಾವ ರೂಲಿಂಗ್ ಇರ್ತದೋ ವಿರೋಧ ಪಕ್ಷದವ್ರದ್ದು, ಯಾವುದೋ ಅಲ್ಲೊಂದು ಇಲ್ಲೊಂದು ಒಬ್ಬರ ಮೇಲೆ ಕ್ರಮ ತಗೊಂಡಿದ್ದೀರ. ಆದ್ದರಿಂದ ಇವತ್ತು ಎಲ್ಲ ಆವಾಜಾದ ನಾನು 8ನೇ ಎಪಿಸೋಡ್ ಮಾಡ್ತಾ ಇದ್ದೇನೆ. ನಾನು ಹೇಳಿದ್ದನ್ನೆಲ್ಲ ಗಮನದಲ್ಲಿಟ್ಕೊಂಡು ನೋಡ್ರಿ, ಯಾರೇ ಎಲೆಕ್ಷನ್ ನಿಂತವರು ಏನೇ ಪೋಸ್ಟ್ ಬಂದವರು ಸಹ ನಾವು ಮತ ಹಾಕಿ ನಾವು ಪ್ರೋತ್ಸಾಹ ಕೊಟ್ಟಿದ್ದಕ್ಕೆ ನೀವು ಗೆದ್ದಿರೋದು. ನೀವು ಇನ್ಯಾರನೋ ಚುನಾವಣೆ ಇಲ್ದಿರ ನಿಮ್ಗೆ ಇಷ್ಟ ಬಂದವ್ರಿಗೆ ಮಾಡೋಕ್ಕೆ ಹಕ್ಕು ಕೊಟ್ಟಿರೋದು ಮತದಾರರು. ನಾವು ಈ ರೀತಿ ಭಯ ಭಕ್ತಿಯಿಂದ ಜೀವನ ಮಾಡಿ ಕೆಲಸ ಮಾಡಿ ನೀವೇನು ಹೇಳ್ತೀರಾ, ಅವರು ಅದು ಮಾಡಿಲ್ವಾ, ಇವರು ಇದು ಮಾಡಿಲ್ವಾ, ಹಿಂದಿನ ಸರ್ಕಾರ ಇದ್ದವ್ರನ್ನ ಅಂತೀರ ರೇ ಅಯೋಗ್ಯರೇ. ಅವರು ಅಯೋಗ್ಯರಂತ ಅವ್ರಿಗೆ ನಾವು ಓಟ್ ಹಾಕಿಲ್ಲ. ಅವ್ರಿಗಿಂತ ನೀವು ಒಳ್ಳೆ ಕೆಲಸ ಮಾಡ್ತೀರಾ, ಒಳ್ಳೆಯವರು ಅಂತ ನಂಬಿಕೆಯಿಂದ ಓಟ್ ಹಾಕಿರೋದು. ನಿಮ್ಗೇನಾದರೂ ಸ್ವಲ್ಪ ಬುದ್ಧಿ ಇದ್ದರೆ, ನಿಸ್ವಾರ್ಥ ಭಾವನೆ ಇದ್ದರೆ ಅಂಥ ವಿಷಯಗಳು ಹೇಳಲೇಬಾರ್ದು. ನಿಮ್ಮ ಡ್ಯೂಟಿ ಏನು ಯಾವಾಗೂ ಡೆಲ್ಲಿ ಫಾರಿನ್ ಓಡಾಡ್ತೀರ. ನಿಮ್ಮ ಕ್ಷೇತ್ರಗಳಲ್ಲಿ ಬಡವ್ರ ಕಷ್ಟ ಏನಪ್ಪ, ನಿನ್ನ ಕಷ್ಟ ಏನು, ಹೇಗಿದೆಯಾ, ಯಾರಿಂದ ನಿನ್ಗೇನು ಸಮಸ್ಯೆ ಅಂತ 5 ವರ್ಷಕ್ಕೆ ಒಂದು ಸಲ ಆದರೂ ಒಬ್ಬ ಬಡವನ್ನ ಮತದಾರನ ಕೇಳಿದ್ದೀರಂದರೆ ಯಾರೇ ಆಗಲಿ ಇಲ್ಲ. ಅದಕ್ಕೆಲ್ಲ ನಿಮಗೆ ಟೈಮ್ ಇರಲ್ಲ. ಆಮೇಲೆ ನಿಮ್ಮ ಹತ್ರ ಬರ್ತಾರಲ್ಲ ಬೆಳಗ್ಗೆ 6 ಗಂಟೆಗೆ, ನೀವು ಎಲ್ಲಿದ್ದೀರಾ ಅಂತ ಅವ್ರಿಗೆ ಗೊತ್ತಾಗುತ್ತೆ. ನಿಮ್ಮ ಹತ್ತಿರದ ಚೇಲರ್ಗಳು ಅವರು 6 ಗಂಟೆಗೆ ಬರ್ತಾರೆ. ಅವರೇ ಮುತ್ಕೊಂಡಿರ್ತಾರೆ ನಿಮ್ಮ ಹತ್ರ 50 ಜನ. ಬೇರೆಯವರು ಯಾರನ್ನ ಅಲ್ಲಿ ಬಂದರೆ ನಮ್ಮಂಥವರು ನಿಮ್ಮನ್ನು ಭೇಟಿ ಮಾಡೋಕ್ಕೆ ಆಗಲ್ಲ. ನಾವು ಸ್ಪೀಡ್ ಪೋಸ್ಟ್ ಲೆಟರ್ಗಳು ಕಳಿಸ್ತ್ರೂ ರಾಜ್ಯದ ಜನರ ಸಮಸ್ಯೆಗಳ ಬಗ್ಗೆ ಅದಕ್ಕೆ ನೀವು ರಿಪ್ಲೈನೇ ಕೊಡಲ್ಲ. 10 ಬಂದರೆ ಕೇರ್ ಮಾಡಲ್ಲ. ಅಲ್ಲರ ಕೆಲವು MLAಗಳು, ಕೆಲವು SP ಇನ್ಸ್ಪೆಕ್ಟರ್ಗಳು ಏನು ಮಾಡ್ತಾರೆ, ನ್ಯಾಯ ಕೇಳ್ತಾರೆ, ಅಯೋಗ್ಯಕ್ಕೆ ಸಪೋರ್ಟ್ ಮಾಡ್ತಾರೆ. ನಾವು ಫೋನ್ ಮಾಡಿದರೆ ನಮ್ಮ ನಂಬರ್ ಬ್ಲಾಕ್ ಲಿಸ್ಟ್ಗೆ ಹಾಕ್ಬಿಡ್ತಾರೆ. ಇಂಥ ಸಾವಿರ ಘಟನೆಗಳು 50 ವರ್ಷದಿಂದ ನನ್ನ ಅನುಭವದಲ್ಲಿ ಇದೆ. ನೋಡ್ರಿ, ಅಧಿಕಾರ ಶಾಶ್ವತ ಇಲ್ಲ, ಅದರಲ್ಲೂ ಈ ಮರಣ ಅನ್ನೋದು ಶಾಶ್ವತ ಇಲ್ಲ. ಯಾರು ಯಾವತ್ತಿರ್ತೀವೋ ಯಾವತ್ತು ಹಾಳಾಗಿ ಹೋಗ್ತೀವೋ. ಲಾಲ್ ಬಹದ್ದೂರ್ ಶಾಸ್ತ್ರಿ, TN ಶೇಷನ್ನು, ಆಮೇಲೆ ಸರ್ ವಿಶ್ವೇಶ್ವರಯ್ಯ ಇಂಥವ್ರನ್ನ ಮಾದರಿಯಾಗಿ ಇಟ್ಕೊಂಡು ನೀವು ಕೆಲಸ ಮಾಡಬೇಕೆ ಹೊರತು ಆ ಪಕ್ಷದವ್ರು ಹಿಂದೆ ಇದ್ದವ್ರು ಅದು ಮಾಡಿದ್ರು, ಈ ಪಕ್ಷದವ್ರು ಇದು ಮಾಡಿದ್ರು, ಅವ್ರ ಮೇಲೆ ಏನದು ಇದು ಬಂದಿದೆ, ಅವ್ರು ಜೈಲಿಗೆ ಹೋದ್ರ, ಏನು ಬಂದಿದೆ FIR, ಇವ್ರ ಮೇಲೆ FIR ಇಲ್ವಾ, ಅವ್ರು ಜೈಲಿಗೆ ಹೋದರೆ. ಹೌದು, ಏನಯ್ಯ ಮಾತಾಡ್ತೀರ? ಕಾನೂನು, ಕೋರ್ಟು, FIR, ಜಡ್ಜು ಯೋಚನೆ ಮಾಡ್ಬೇಕು. ಅವೆಲ್ಲ ಹೇಳ್ಬೇಡ. ನೀನು ತಪ್ಪು ಮಾಡಿದೀಯ, FIR ಬುಕ್ ಮಾಡಿದ್ದೀನಿ, ಕಾನೂನು ಪ್ರಕಾರ ಕ್ರಮ ಅಂತ ಹೇಳಬೇಕು. ಅದಕ್ಕೆ ಅನುಸರಣೆಯಾಗಿ ನಡ್ಕೋಬೇಕು. ಹೈಕಮಾಂಡ್ಗೆ ನೀವುಗಳು ಕಸ ಗುಡಿಸೋ ಪರಕೆಗಿಂತ ಲಾಸ್ಟ್ ಮಾಡ್ತೀರಲ್ರಿ. ಏನು ರೀ, ನಿನಗೆ B.Pharm ಕೊಟ್ಟಿದ್ದು, ಪಕ್ಷದಿಂದ ಗೆಲ್ಲಿಸಿದ್ದು ಹೈಕಮಾಂಡ್ ತಾನೆ. ಸ್ವಲ್ಪ ಅದು ಕೃತಜ್ಞತೆ ಬೇಡವ? ಅಲ್ಲದೆ ಒಂದು ಪಾರ್ಟಿಲ್ಲ ಹೈಕಮಾಂಡಿಂದ B.Pharm ತಗೊಂಡು ಎಲ್ಲ ಗೆದ್ದು ಎಲ್ಲ ಸುಖ ಅನುಭವಿಸಿ ಇನ್ನೊಂದು ಪಾರ್ಟಿಗೆ ಹೋಗೋದು, ಇನ್ನೊಂದು ಪಾರ್ಟಿಗೆ ಹೋಗೋದು, ಇನ್ನೊಂದು ಪಾರ್ಟಿಗೆ ಹೋಗೋದು, ಮತ್ತೆ ಅದೇ ಪಾರ್ಟಿಗೆ ವಾಪಸ್ ಬರೋದು. ಇದೇನ್ರಿ ಯೋಗ್ಯತೆ? ಯೋಚನೆ ಮಾಡಿ.